ಬಿಟ್ರೆ ಒಂದು 2,000ಗೆ 3,000ಗೆ ನೀರು ಬರೋಕ್ಕಿಲ್ಲ. ಕ್ಯಾನ್ನಲ್ಲಿ ತಗೊಂಬಂದಂಗೆ ನಲ್ಲಿ ನೀರು ಬರೋದು. ಹಿಂಗಾದ್ರೆ ಸಾರ್ವಜನಿಕರು ಏನು ಮಾಡ್ತಾರೆ? ಹಿಂದೆ ಈ ಪರಿಸ್ಥಿತಿ ನಿಮಿಷ ಪುರಸಭೆ ಆಡಳಿತ ಮಂಡಳಿಗೆ ಧಿಕ್ಕಾರ, ಪುರಸಭೆ ಆಡಳಿತ ಮಂಡಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ. ಪುರಸಭೆಯಲ್ಲಿ ಯಾವುದೇ ಕಾರ್ಯ ಆಯ್ತಾ ಇಲ್ಲ. ಈ ವಾಟರ್ ಸಮಸ್ಯೆ, ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ಈಗಲೇ ಹೊಳೆನಲ್ಲಿ ಕೆರೆನಲ್ಲೆಲ್ಲ ನೀರಿರೋ ಟೈಮ್ನಲ್ಲಿ ನೀರು ಬಿಡಲಿಲ್ಲ ಅಂತ ಅಂದರೆ ಮುಂದೆ ಯಾವ ಮಟ್ಟಕ್ಕೆ ಹೋಯ್ತದೆ ಇದು, ಅದನ್ನು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಇವತ್ತೇ ನಲ್ಲಿ ನೀರು ಬಿಟ್ಟರು, ಎಷ್ಟು 8:35ಕ್ಕೆ ನೀರು ಬಿಟ್ಟ, 40ಕ್ಕೆ ನೀರು ನಿಂತೋಯ್ತು. 5 ನಿಮಿಷ ನೀರು ಬಂದಿರೋದು. ಎಷ್ಟು ವರ್ಷದಿಂದ ನೀರು ಸಮಸ್ಯೆ ಐತೆ ಈ ವಾರ್ಡಲ್ಲಿ? ಇದು ಸ್ವಲ್ಪ ಈಗಾಗಲೇ 3 ತಿಂಗಳಲ್ಲಿ ಇದೇ ಟ್ಯಾಂಕು ಕೆಟ್ಟೋಗೈತೆ ಅಂತ ಅಂದ್ಬಿಟ್ಟು ನಾನು ಹೋಗಿ ಅಧ್ಯಕ್ಷರಿಗೆ ಹೇಳಿದೆ, ರೀ ಅದನ್ನ ಸರ್ವ್ ಮಾಡ್ಬೇಕಾದ್ರೆ ಇದ್ಬಿಡ್ದು ಲೈನ್ ಬಿಚ್ಚಬೇಕಂದ್ರೆ ಲೈನ್ ಬಿಚ್ಬಿಟ್ಟು ಬೋರ್ ಎತ್ತಬೇಕು ಅಂದರು. ಲೈನ್ ಬಿಚ್ಚಬೇಕಾದ್ರೆ MLA ಇಲ್ವಾ, MLA ಒಂದು ಫೋನ್ ಹೊಡೆದ್ರೆ ಲೈನ್ ಬಿಚ್ಕೊಡ್ತಾರಪ್ಪ. ಯಾಕೆ ಆಗ್ತಿಲ್ಲ? ನಾವೇ ಹೋಯ್ತೀವಿ MLA ತಕ್ಕೆ. MLA ಹೋಗ್ಬೇಕಾದ್ರೆ ಫೋನ್ ಮಾಡಿಸ್ತೀವಿ. ನೀವು ಬಂದು ಕೆಲಸ ಮಾಡಿ. ಬಂದರು ಒಂದಿನ ನಾವು ಹೇಳಿದ್ಮೇಲೆ ಅಲ್ಲಿ ಬಂದು ಆ ಬೋರ ಅದೇನು ಎತ್ತಿದ್ರು, ಎತ್ತಕ್ಕೆ ಆಯ್ತಾ ಇಲ್ಲ ಅಂದ್ಬಿಟ್ಟು ಹೊಂಟೋದ್ರು. 3 ತಿಂಗಳಾಯಿತು. ನಾನೇ ಹೇಳಿ 3 ತಿಂಗಳಾಯ್ತು. ನಾನೊಬ್ಬ ಮಾಜಿ ಕೌನ್ಸಿಲರು. ನಾನೇ ಹೇಳಿ 3 ತಿಂಗಳಾಯಿತು. 3 ತಿಂಗಳಾದರೂ ಯಾರೂ ಗಮನ ಹರಿಸ್ತಾ ಇಲ್ಲ. ಈಗ ನಲ್ಲಿ ಅಟ್ಲೀಸ್ಟ್ ನಲ್ಲಿಲಾರು ನೀರು ಬರ್ತಾ ಇದ್ರೆ ಓಲಿ ಅಂತ ನಾನು, ನಲ್ಲಿನೂ ಸರಿಯಾಗಿ ನೀರು ಬರ್ತಾ ಇಲ್ಲ. ಟ್ಯಾಂಕಾರು ನೀರು ಬಂದರೆ ಟ್ಯಾಂಕಲ್ಲಿ ಹೆಂಗೋ ಇಟ್ಕೋತಾರೆ. ಈ ಸರೌಂಡವ್ರು ಎಲ್ಲರೂ ಬಂದು ಇಟ್ಕೋತಾರೆ. ಏನು ಬರೀ ಒಂದೇ ಬೀದಿ ಅಲ್ಲ, ಈ ಮಾರುತಿ ಬಡಾವಣೆಯಲ್ಲಿ ಅರ್ಧ ಈ ಟ್ಯಾಂಕ್ಗಳಿಂದ ಆಯ್ತದೆ. ಇದು ಮತ್ತು ಸಿಂಗಮ್ಮನ ದೇವಸ್ಥಾನದಲ್ಲಿ ಅದು ನಾನು ಗೆದ್ದ ತಕ್ಷಣವೇ ಅಲ್ಲಿಗೆ ಬೋರ್ ಹಾಕ್ತೆ ಸಿಂಗಮ್ಮನ ದೇವಸ್ಥಾನಕ್ಕೆ. ಎಲ್ಲಿ ಊರೊಳಗಿಂದ ಬಂದು ನೀರು ಇಟ್ಕೋತಿದ್ರು. ಇವತ್ತು ಅದು ಸಪ್ಲೈ ಆಯ್ತಾ ಇದೆ. ಇದು ಕೆಟ್ಟೋಗಿ ಈಗ 6 ತಿಂಗಳೇ ಆಗದೆ. ನಾನು ಹೇಳೇ 3 ತಿಂಗಳಾಯ್ತು ಪುರಸಭೆಗೆ. ಅಧ್ಯಕ್ಷರಿಗೆ ಹೇಳೋಕ್ಕೆ ಅಧ್ಯಕ್ಷರಿಂದ ಅಂದರು ಲೈನ್ ಬಿಟ್ಬಿಟ್ಟು ಅದನ್ನ ಇದು ಮಾಡಿಸ್ಬೇಕು. ಇದು ಸಂಬಂಧಪಟ್ಟಂಗೆ ಇದುವರೆಗೆ ಯಾರು ಚೀಫ್ ಆಫೀಸರ್ ಆಗಲಿ ಕೌನ್ಸಿಲರ್ ಆಗಲಿ ಬಂದಿಲ್ವಾ? ಅಧಿಕಾರಿಗಳು ಗಮನ ಹರಿಸಿ ಈ ವಾಟರ್ ಟ್ಯಾಂಕ್ ರಿಪೇರಿ ಮಾಡಿಸಿ. ಮತ್ತು ವಾಟರ್ ಮ್ಯಾನ್ಗಳು ಕೊಡಿದ್ರೆ ನಮಗೆ ಸಂಬಳನೇ ಕೊಟ್ಟಿಲ್ಲ, 3 ತಿಂಗಳು ಆಗದೆ 6 ತಿಂಗಳು ಆಗದೆ ಅಂತಾರೆ. ಹಿಂಗಾದ್ರೆ ಅವ್ತಾನೆ ಏನು ಮಾಡ್ತಾರೆ? ನಾವು ಅವ್ರನ್ನ ಬೈದು ಎಷ್ಟು ದಿನ ಬೈಯೋದು? ಹೇಳ್ತಂದ್ರೆ ಹೆಂಗಸರುಗಳು ಬೈತಾ ಇರ್ತಾರೆ. ಅವ್ನ ಮನೆ ಹಾಳಾಗ ಹಂಗೆ ಹಿಂಗೆ ಅಂದ್ಕೊಂಡು. ಇದನ್ನು ಕೇಳಬೇಕಾ? ನಾವು ಒಬ್ಬರು ಈ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಅದನ್ನು ಇವತ್ತು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಈ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಈ ಮೊದಲು ಇದೊಂದು ಟ್ಯಾಂಕ್ ರೆಡಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ. ಈಗಲೇ ಬಂದರು ಹೊಸದಾಕಿ ಮೋಟ್ರ್ ಅಂದ್ರೆ ಇಷ್ಟ ಆಗ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತಿದ್ರು. ಮೋಟ್ರ್ ಡ್ರಮ್ ನೀರು ತರಿಸಿದ್ರು. ಅವತ್ತೊಂದು ದಿವಸಕ್ಕೆ ಸಮಾಧಾನ ಮಾಡ್ಬಿಟ್ಟು ಹೊರಟೋದ್ರು. ಸರ್ ಹೊಸ್ದಾಕಿ ಅಂದ್ರೆ ಹಾಕಕ್ಕೆ ಹಾಕ್ತೀವಿ ಅಂದ್ಬಿಟ್ಟು ಹೋಗಿ ಹಳೇದು ಹಾಕ್ಬಿಟ್ಟು ಹೋದ್ರು. ಅದು 6 ದಿವಸ ಮಾಡಲಿಲ್ಲ. ಒಟ್ಟ ನಮ್ಗೆ ಹೊಸ ಮೋಟ್ರ್ ತಂದು ಫಿಟ್ ಮಾಡಬೇಕು. ಮನೆಗೆ ಒಂದು 6 ಮನೆ ಬಾಗ್ಲಿಗೆ ಅವ್ರ ಮನೆ ಬಾಗ್ಲು ಬರೋಕೆ ನೀರು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಇದೇ ತರ ಸ್ಟ್ರೈಕ್ ಇನ್ನೂ ಜನ ಕಟ್ತೀನಿ, ಇನ್ನೂ ಜನ ಕಟ್ಟಿ ಈಗ ಮುಂದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಪುರಸಭೆ ಎಲೆಕ್ಷನ್ ಬರ್ತೈತೆ. ಆ ಎಲೆಕ್ಷನ್ ಅದ್ರ ಬಗ್ಗೆ ಏನ್ ತೀರ್ಮಾನ ತಗೋತೀರಿ ಹೇಳಿ ನೀವು? 18ನೇ ವಾರ್ಡರು ಎಲ್ಲರಿಗೂ ಓಟ್ ಹಾಕ್ಸಲ್ಲ. ಯಾರ ಓಟ್ ನಿಲ್ಬೇಕು ಅನ್ನೋದಂದ್ರೆ ನಮ್ಗೆ ನೀರ ಕೊಡ್ಲೇಬೇಕು. ಬೇಕೇ ಬೇಕು ನೀರು, ನಮ್ಗೆ ಬೇಕೇ ಬೇಕು ನೀರು, ಬೇಕೇ ಬೇಕು ಕುಡಿಯಕ್ ನೀರು. ದುಡ್ಡು ಕೊಟ್ಟಿದ್ದಾರೆ ಕೈಗಿಲ್ಲ ಕೂಗೆ. ಬೇಕೇ ಬೇಕು ನೀರು ಕುಡಿಯಕ್ಕೆ. ನೋಡಿ, ಕುಡಿಯಕ್ಕೆ ನೀರಿಲ್ದೇ ದುಡ್ಡು ಕೊಟ್ಬಿಟ್ಟು ಇವರೇ ನೀರು ತರಿಸ್ಕೊಂಡಿರೋದು ಇಲ್ಲಿ ನಿವಾಸಿಗಳೇ. ನೋಡಿ ಎಂಥ ಪರಿಸ್ಥಿತಿ ಕೇರ್ಪಡೆ ತಾಲೂಕು ಹೊಸಳ್ಳು ಗ್ರಾಮ 18ನೇ ವಾರ್ಡಲ್ಲಿ ಬಂದಿದೆ. ಬರೀ ಎಲೆಕ್ಷನಲ್ಲಿ ಮಾತ್ರ ಬೇಕಾದಾಗ ಕೈ ಮುಕ್ಕೊಂಡು ಓಟ್ ಹಾಕಿ ಅನ್ಕೊಬರ್ತಾರೆ. ಇಲ್ಲಿ ನೋಡಿ ಎಂಥ ದುರ್ವಿಧಿ ಇದು. 18ನೇ ವಾರ್ಡಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಎಷ್ಟು ಮಟ್ಕಿದೆ ಅಂದರೆ ಇವರೇ ದುಡ್ಡು ಕೊಟ್ಬಿಟ್ಟು ಟ್ಯಾಂಕಿಂದ ಪಾಪ ಬೇರೆ ತವಿಯಿಂದ ನೀರು ತರೋ ಅಂಥ ಪರಿಸ್ಥಿತಿ ಬಂದೈತೆ. ಬರೀ ಇವರೆಲ್ಲ ದಿನನಿತ್ಯ ಕೂಲಿ ಮಾಡೋದು ಬಿಟ್ಬಿಟ್ಟು ಇವತ್ತು ನೀರು ತಂದು ಹಾಕೊಂಡಾಗ ಇದಾಗದೆ. ಬರೀ ಇದೇ ಆಗೋಯ್ತು. ಬರೀ ಡೈಲಿ ಬರೀ ನಮ್ಮ ಬೀದಿಲಿ ಬರೀ ನೀರಿಂದ ಇಷ್ಟೊಂದು ಸಮಸ್ಯೆ. ಇಷ್ಟೆಲ್ಲ ಹೋಗಿ ಮುನ್ಸಿಪಾಲ್ಟಿ ಹತ್ರ ಚೀಫ್ ಆಫೀಸಲ್ಲಿ ಬರೋಲ್ಲ ಕೌನ್ಸಿಲರ್ಗಳು ಹೇಳಿದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವ್ರತವು. ಬರೀ ಬರೋದು, ಅವ್ರ ಕೈ ಮುಕ್ಕೊಳ್ಳೋದು, ಇವ್ರನ್ನ ಇದು ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು, ಹೋಗೋದು. ಕೇಳಕ್ಕೆ ಬಂದಿಲ್ಲ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.